ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು, ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು, ಯಾವ ಥರ ವರ್ಕ್ ಆಗ್ತವೆ, ಮತ್ತು ಏನಕ್ಕೆ ಕಂಪ್ಯಾರಿಸನ್ ಆಪರೇಟರ್ಸ್ ಇಂಪಾರ್ಟೆಂಟು, ಲಾಜಿಕಲ್ ಆಪರೇಟರ್ಸ್ ಯಾಕೆ ಇಂಪಾರ್ಟೆಂಟು, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಗೈಸ್. ಸೊ ನಾನು ಮುಂಚೆ ಹೇಳ್ದಂಗೆ ಯಾವುದೇ ಟಾಪಿಕ್ ಕಲಿಬೇಕಾದ್ರೂ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಕಲೀರಿ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಅದೇ ಥರ ಮಾಡೋಣ ಗೈಸ್. ಸೊ ನೋಡಿ, ಇಲ್ಲಿ ನಾನು ಗೂಗಲಲ್ಲಿ ಕಂಪ್ಯಾರಿಸನ್ ಆ್ಯಂಡ್ ಲಾಜಿಕಲ್ ಆಪರೇಟರ್ಸ್ ಇನ್ ಪೈಥಾನ್ ಅಂತ ಹೇಳಿದ್ದೀನಿ. ಸೊ ಫಸ್ಟು ಡೆಫಿನೇಷನ್ ರೀಡ್ ಮಾಡಿ. ಫಸ್ಟ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು ನೋಡಿ. ಫಾರ್ ಕಂಪ್ಯಾರಿಸನ್ ಆಪರೇಟರ್ಸ್ ಆರ್ ಆಲ್ಸೋ ನೋನ್ ಆಸ್ ರಿಲೇಷನಲ್ ಆಪರೇಟರ್ಸ್ ಆ್ಯಂಡ್ ದಿಸ್ ಆರ್ ಯೂಸ್ಡ್ ಟು ಕಂಪೇರ್ ದಿ ಟೂ ವ್ಯಾಲ್ಯೂಸ್ ಆ್ಯಂಡ್ ಡಿಟರ್ಮೈನ್ ದೇರ್ ರಿಲೇಷನ್ಶಿಪ್. ಅಂದರೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಸಿಂಪಲ್ ಗೈಸ್. ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಸಿಂಪಲ್, ಇಟ್ ಯೂಸ್ಡ್ ಟು ಕಂಪೇರ್ ದಿ ಟೂ ವ್ಯಾಲ್ಯೂಸ್, ಕಂಪೇರ್ ದಿ ಟೂ ವ್ಯಾಲ್ಯೂಸ್ ಆ್ಯಂಡ್ ಸೊ ಸಿಂಪಲಾಗಿ ಡೆಫಿನೇಷನ್ನ ನಾನು ಬ್ರೇಕ್ ಡೌನ್ ಮಾಡ್ತಿದ್ದೀನಿ. ಆ್ಯಂಡ್ ಐಡೆಂಟಿಫೈ ದೇರ್ ರಿಲೇಷನ್ಶಿಪ್. ಅಂದರೆ ಸಪೋಸ್ ಎಕ್ಸಾಂಪಲ್ಲು, ಇಲ್ಲಿ N1 ಅಂತ ಒಂದು ವ್ಯಾಲ್ಯೂ ಇದೆ, ಸಪೋಸ್ 10, ಇಲ್ಲಿ N2 ಅಂತ ಒಂದು 20 ಇದೆ. ಸೊ ಈ ಕಂಪ್ಯಾರಿಸನ್ ಆಪರೇಟರ್ಸ್ಗಳು ಏನು ಮಾಡ್ತಾರೆ ಅಂದರೆ ಇವೆರಡು ವ್ಯಾಲ್ಯೂನು ಕಂಪೇರ್ ಮಾಡ್ತಾರೆ. ಸಪೋಸ್ ಎಕ್ಸಾಂಪಲ್ ನೋಡಿ, ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ, ಯಾವ್ಯಾವ ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ. ಸೊ ಆ ಆಪರೇಟರ್ನ ಯೂಸ್ ಮಾಡ್ಕೊಂಡು ಇವೆರಡು ವ್ಯಾಲ್ಯೂನು ಕಂಪೇರ್ ಮಾಡ್ತವೆ, ಚೆಕ್ ಮಾಡುತ್ತೆ ರಿಲೇಷನ್ಸ್ನ ಚೆಕ್ ಮಾಡ್ತೀವಿ. N1 ಆ್ಯಂಡ್ N2 ರಿಲೇಷನ್ ಚೆಕ್ ಆಫ್ N1 ಆ್ಯಂಡ್ N2, ಇವೆರಡು ವ್ಯಾಲ್ಯೂನ ರಿಲೇಷನ್ ಚೆಕ್ ಮಾಡುತ್ತೆ, ಏನು ರಿಲೇಷನ್ಸು ಅಂತ. ಸೊ ಮತ್ತು ಈಗ ಕಂಪ್ಯಾರಿಸನ್ ಆಪರೇಟರ್ಸ್ ಯಾವ್ಯಾವು, ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ತಿಳ್ಕೊಳ್ಳೋಕ್ಕೂ ಮುಂಚೆ ನೋಡಿ, ಈಗ ಡೆಫಿನೇಷನ್ ತಿಳ್ಕೊಂಡು, ವಾಟ್ ಈಸ್ ಕಂಪ್ಯಾರಿಸನ್ ಆಪರೇಟರ್ಸ್, ಕಂಪೇರ್ ದಿ ಟೂ ವ್ಯಾಲ್ಯೂ ಆ್ಯಂಡ್ ಡಿಟರ್ಮೈನ್ ದ ರಿಲೇಷನ್ಶಿಪ್. ಸೊ ಇಟ್ ಆಲ್ವೇಸ್ ರಿಟರ್ನ್ ದಿ ಬೂಲಿಯನ್ ವ್ಯಾಲ್ಯೂಸ್. ಸೊ ರಿಟರ್ನ್ ಟೈಪ್ ಯಾವಾಗಲೂ ಇದು ರಿಟರ್ನ್ ಟೈಪ್ ಅಂದರೆ ಔಟ್ಪುಟ್ ಟೈಪ್ ಯಾವಾಗಲೂ ಬೂಲಿಯನ್ ಆಗಿರ್ತವೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಗೈಸ್, ಬೂಲಿಯನ್ ಏನಕ್ಕಂದರೆ ಇಫ್ ಎಲ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಮತ್ತೆ ಏನು ಬೂಲಿಯನ್ ಆಪರೇಟರ್ಸ್ ಅಂದರೆ ಅಂತ. ಸೊ ಈಗ ಬೂಲಿಯನ್ ಆಪರೇಟರ್ಸ್ ಅಂದರೆ ಟ್ರೂ ಆರ್ ಫಾಲ್ಸು. ಈ ಟ್ರೂ ಅಂದ್ರೇನು, ಫಾಲ್ಸ್ ಅಂದ್ರೇನು ಈಗ ಹೇಳ್ಕೊಟ್ರೆ ನಿಮಗೆ ಅರ್ಥ ಆಗುತ್ತೆ, ಬಟ್ ಎಲಿಫೋ ಅಲ್ಲಿ ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಗೈಸ್. ಅದಕ್ಕೆ ನಾನು ಇದನ್ನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ರಿಟರ್ನ್ ಟೈಪ್ ಅಂದರೆ ಬೂಲಿಯನ್ ಆಪರೇಟರ್ಸ್ನ ರಿಟರ್ನ್ ಮಾಡುತ್ತೆ ಔಟ್ಪುಟ್ ಆಗಿ. ಸಪೋಸ್ ಈಗ ಯಾವ್ಯಾವ ಕಂಪ್ಯಾರಿಸನ್ ಆಪರೇಟರ್ಸ್ ಇದೆ ನೋಡಿ. ಫಸ್ಟ್ ಒನ್ ಈಸ್ ಈಕ್ವಲ್ ಟು, ನಾಟ್ ಈಕ್ವಲ್ಲು, ಗ್ರೇಟರ್ ದ್ಯಾನ್ ಈಕ್ವಲ್ಲು, ಲೆಸ್ ದ್ಯಾನ್ ಈಕ್ವಲ್ಲು, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು. ಸೊ ನೀವೇನು ಮಾಡಿ ಅಂದರೆ, ಈಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈಕ್ವಲ್ ಟುಗೆ. ಸೊ ನೀವು ಅದೇ ಥರ ನಾಟ್ ಈಕ್ವಲಿಗೆ ಮಾಡಿ. ನೆಕ್ಸ್ಟು ಇವೆಲ್ಲ ಆಪರೇಷನ್ಗೂ ಟ್ರೈ ಮಾಡಿ. ನಾನೆಲ್ಲನೂ ಮಾಡಿದರೆ ಸೊ ನೀವು ಕಲಿಬೇಕು ಗೈಸ್. ಅಂದರೆ ಲೈಕ್ ನಾನು ಏನು ಹೇಳಿದ್ದು, ಡಾಕ್ಯುಮೆಂಟ್ ಓದೋದನ್ನ ಕಲಿಬೇಕು ಅಂತ ನಾನು ಅವಾಗಿಂದನೂ ಫಸ್ಟ್ ವೀಡಿಯೋದಿಂದಲೂ ಹೇಳ್ಕೊಂಬರ್ತಿದ್ದೀನಿ. ಅದಕ್ಕೆ ಸೊ ನಾನೀಗ 2 ಎಕ್ಸಾಂಪಲ್ ತಗೊಂಡು ತೋರಿಸ್ತೀನಿ. ನೀವು ನೆಕ್ಸ್ಟ್ ಗ್ರೇಟರ್ ದ್ಯಾನ್ಗೆ ಯಾವ ಥರ ಸೇಮ್ ಇಲ್ಲೇ ಎಕ್ಸಾಂಪಲ್ ಇದೆ. ಸೊ ಇದನ್ನೇ ಹೋಗಿ ನೀವು ಇದನ್ನೇ VS ಕೋಡಲ್ಲಿ ಟೈಪ್ ಮಾಡಿ, ಆಮೇಲೆ ಔಟ್ಪುಟ್ ನೋಡ್ಕೊಂಡು ಮತ್ತೆ ತಿಳ್ಕೊಳ್ಳಿ. ಇಷ್ಟೇ, ದಿಸ್ ಆರ್ ಆಲ್ ಸಿಂಪಲ್ ಟಾಪಿಕ್ಸು, ನಾನು ಡೀಪಾಗೇನು ಹೋಗಲ್ಲ ಇಲ್ಲಿ. ಸೊ ಈಗ ನೋಡಿ, ಸಪೋಸ್ ಫಸ್ಟ್ ಒನ್ ಏನು ಹೇಳಿ, ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ ಫಸ್ಟ್ ಒನ್ನು ಈಕ್ವಲ್ ಟು. ಈಗ ನೋಡಿ, N1 ಈಕ್ವಲ್ ಟು 10, N2 ಈಕ್ವಲ್ ಟು 20. ಇವಾಗ ನಾವು ಪ್ರಿಂಟ್ N1 ಈಕ್ವಲ್ ಟು N2 ಅಂದರೆ ಇವಾಗ ಚೆಕ್ ಮಾಡುತ್ತೆ. ಫಸ್ಟ್ N1 ವ್ಯಾಲ್ಯೂ ಏನು ಹೇಳಿ, N1 ವ್ಯಾಲ್ಯೂ 10 ಈಕ್ವಲ್ ಟು 20. ನೋ, ಕರೆಕ್ಟ್ ಅಲ್ವ ತಾನೇ ಇದು, 10 ನಾಟ್ ಈಕ್ವಲ್ ಟು 20. ಅಂದರೆ ಇವಾಗ ಔಟ್ಪುಟ್ ಏನು ಬರುತ್ತೆ, ನಾನು ಆಗಲೇ ಹೇಳಿದ್ದೆ ಔಟ್ಪುಟ್ ಫಾರ್ಮ್ಯಾಟ್ ಯಾವಾಗಲೂ ಬೂಲಿಯನ್ ವ್ಯಾಲ್ಯೂ. ಅಂದರೆ ಟ್ರೂ ಇದ್ದರೆ ಟ್ರೂ ಅಂತ ಕೊಡುತ್ತೆ, ಫಾಲ್ಸ್ ಇದ್ದರೆ ಫಾಲ್ಸ್ ಅಂತ ಕೊಡುತ್ತೆ. ಇಲ್ಲಿ ಫಾಲ್ಸ್ ಅಂತ ಕೊಡುತ್ತೆ. ಯಾಕೆ ಹೇಳಿ, 10 ನಾಟ್ ಈಕ್ವಲ್ ಟು 20. ಸಪೋಸ್ ಈಗ ನಾವಿಲ್ಲಿ VS ಕೋಡಲ್ಲಿ ಎಕ್ಸಿಕ್ಯೂಟ್ ನೋಡೋಣ. N1 ಈಕ್ವಲ್ ಟು 10 ಅಂತ ಕೊಟ್ಟಿದ್ದೀನಿ, N2 ಈಕ್ವಲ್ ಟು 20 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಿಂಟ್ N1 ಈಕ್ವಲ್ ಟು N2 ಅಂತ ಕೊಟ್ಟರೆ ಔಟ್ಪುಟ್ಟು ಫಾಲ್ಸ್ ಅಂತ ಬರಬೇಕು. ಯಾಕೆ ಹೇಳಿ, ಕಂಪ್ಯಾರಿಸನ್ ಆಪರೇಟರ್ಸ್ ಆಲ್ವೇಸ್ ರಿಟರ್ನ್ ದಿ ಬೂಲಿಯನ್ ವ್ಯಾಲ್ಯೂ. ವಾಟ್ ಆರ್ ದಿ ಬೂಲಿಯನ್ ವ್ಯಾಲ್ಯೂಸ್? ಸೊ ಬೂಲಿಯನ್ ವ್ಯಾಲ್ಯೂ ಅಂದರೆ ಟ್ರೂ ಆರ್ ಫಾಲ್ಸ್. ನೋಡಿ ಗೈಸ್, ಫಾಲ್ಸ್ ಅಂತ ಕೊಡ್ತು. ಸಪೋಸ್ ಈಗ ನಾವು ಇನ್ನೊಂದು ವೇರಿಯೇಬಲ್ ತಗೊಳ್ಳೋಣ, N2 ಈಕ್ವಲ್ ಟು 90, N3 ಈಕ್ವಲ್ ಟು 90. ಈಗ ಪ್ರಿಂಟ್ N2 ಈಕ್ವಲ್ ಟು N3 ಅಂತ ಕೊಟ್ಟರೆ ಅಂದರೆ ಈಗ 90 ಈಕ್ವಲ್ ಟು 90 ತಾನೆ, ಸೊ ಟ್ರೂ ಅಂತ ಕೊಡಬೇಕು.
ನೋಡಿ ಗೈಸ್ ಕೊಡ್ತಿದೆ ಇಲ್ಲಿ ವ್ಯಾಲ್ಯೂ ರಿಟರ್ನ್ ಟೈಪ್ ಸಿ ಕಂಪ್ಯಾರಿಸನ್ ಆಪರೇಟರ್ಸಲ್ಲಿ ನೀವು ಎರಡು ಥಿಂಗ್ಸ್ ರಿಮೆಂಬರ್ ಮಾಡ್ಕೊಳ್ಳೋ ನೆನ್ಪಿಟ್ಕೊಳ್ಬೇಕು ಯಾವ್ಯಾವ ಹೇಳಿ. ಸೊ ಔಟ್ಪುಟ್ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಆಲ್ವೇಸ್ ಇನ್ ದಿ ಫಾರ್ಮ್ ಆಫ್ ಬೂಲಿಯನ್ ಫಾರ್ಮ್ಯಾಟು. ನೆಕ್ಸ್ಟು ಏನಕ್ಕೆ ಯೂಸ್ ಮಾಡ್ತೀವಿ, ಕಂಪೇರ್ ದಿ ಟೂ ವ್ಯಾಲ್ಯೂಸ್ ಅಷ್ಟೇ ಗೈಸ್. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ. ಯಾಕಂದರೆ ಇಫ್ ಎಲ್ಸಲ್ಲಿ ನಾನು ಮತ್ತೆ ರಿವೈಸ್ ಮಾಡ್ತೀನಿ. ನೆಕ್ಸ್ಟು ಅದೇ ಥರ ತುಂಬಾ ಇದ್ದಾವೆ ನೋಡಿ, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ಇವೆಲ್ಲ ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಈಗ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ, ನಾಟ್ ಈಕ್ವಲ್ಲು. ಸೊ ನಾಟ್ ಈಕ್ವಲ್ ಅಂದರೆ ಈಗ ನೋಡಿ ಪ್ರಿಂಟ್ N1. ನಾನು ಡೆಪ್ತಾಗಿ ಹೋಗ್ತಿಲ್ಲ ಯಾಕಂದರೆ ದಿಸ್ ಆರ್ ಆಲ್ ಸಿಂಪಲ್ ಟಾಪಿಕ್ಸ್ ಗೈಸ್, ಅದು ಬಟ್ ಇಂಪಾರ್ಟೆಂಟು. ಏನಕ್ಕಂದರೆ ಫಾರ್ ಲೂಪು, ವೈಲ್ ಲೂಪು ಮತ್ತು ಇಫು ಎಲ್ಸಲ್ಲಿ ನಾವು ತುಂಬಾ ಯೂಸ್ ಮಾಡ್ತೀವಿ. N1 ನಾಟ್ ಈಕ್ವಲ್ ಟು N2 ಅಂದರೆ ಕರೆಕ್ಟ್ ತಾನೆ, ಯಾಕಂದರೆ N1 ವ್ಯಾಲ್ಯೂ ಏನಿದೆ 10 ಇದೆ, 10 ನಾಟ್ ಈಕ್ವಲ್ ಟು 20. ಸೊ ಔಟ್ಪುಟ್ ಟ್ರೂ ಬರುತ್ತೆ ನೋಡಿ, ಇಷ್ಟೇ ಗೈಸ್. ನೆಕ್ಸ್ಟ್ ಈಗ ಲಾಜಿಕಲ್ ಆಪರೇಟರ್ಸ್ಗೆ ಬರೋಣ. ಸೊ ಲಾಜಿಕಲ್ ಆಪರೇಟರ್ಸ್ ಅಂದರೆ ಕಂಬೈನ್ಸ್ ದಿ ಬೂಲಿಯನ್ ಎಕ್ಸ್ಪ್ರೆಷನ್ ಆ್ಯಂಡ್ ರಿಟರ್ನ್ ಎ ಸಿಂಗಲ್ ಬೂಲಿಯನ್ ರಿಸಲ್ಟ್. ಸಿಂಪಲ್ ಗೈಸ್. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಏನು ಗೊತ್ತಾ, ಸಿಂಟ್ಯಾಕ್ಸ್ ಸಿಂಪಲ್ ನಿಮಗೆ ಗೊತ್ತಾಗಿದೆ. ವ್ಯಾಲ್ಯೂ 1 ಮತ್ತು ಇಲ್ಲಿ ಆಪರೇಟರ್ಸ್ ಅಂದರೆ ಕಂಪ್ಯಾರಿಸನ್ ಆಪರೇಟರ್ಸ್ ವ್ಯಾಲ್ಯೂ 2 ಅಂದರೆ ಇಲ್ಲಿ ಸಪೋಸ್ ಇಲ್ಲಿ ವ್ಯಾಲ್ಯೂ 1 ಏನಾದರೂ 9 ಕೊಟ್ಟರೆ ಇಲ್ಲಿ ಆಪರೇಟರ್ಸ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಸೊ ಗ್ರೇಟರ್ ದ್ಯಾನ್, ವ್ಯಾಲ್ಯೂ 2 10 ಕೊಟ್ಟರೆ ಔಟ್ಪುಟ್ ಏನು ಬರಬೇಕು, ಫಾಲ್ಸ್. ಯಾಕೆ ಹೇಳಿ, 9 ಈಸ್ ನಾಟ್ ಗ್ರೇಟರ್ ದ್ಯಾನ್ ದಿ 9 ಈಸ್ ನಾಟ್ ಗ್ರೇಟರ್ ದ್ಯಾನ್ ದಿ 10. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಅಂದರೆ, ಸೊ ಫಸ್ಟ್ ಲಾಜಿಕಲ್ ಆಪರೇಟರ್ಸ್ ಯಾವ್ಯಾವಿದೆ ಅಂತ ತಿಳ್ಕೊಳ್ಳೋಣ. ಸೊ ಲಾಜಿಕಲ್ ಆಪರೇಟರ್ಸ್ ಅಂದರೆ ಫಸ್ಟ್ ನೋಡಿ ಇಲ್ಲಿ ಯಾವ್ಯಾವಿದೆ. ಸೊ ಇದರಲ್ಲೂ ಅಷ್ಟೇ ಏನು ಹೇಳಿ, ಔಟ್ಪುಟ್ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಟ್ರೂ ಆರ್ ಫಾಲ್ಸ್ ಇರುತ್ತೆ ಸೇಮು. ಬಟ್ ಆಪರೇಟರ್ಸು ಅಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ ಆದರೆ ಈಕ್ವಲ್, ಲೆಸ್ಸರ್ ದ್ಯಾನ್ ಈಕ್ವಲ್, ನಾಟ್ ಈಕ್ವಲ್, ಗ್ರೇಟರ್ ದ್ಯಾನ್ ಈಕ್ವಲ್. ಸೊ ಇಷ್ಟೇ ಅನಿಸುತ್ತೆ. ಇಲ್ಲಿ ಲಾಜಿಕಲ್ ಆಪರೇಟರ್ಸ್ ಅಂದರೆ ಆರ್ ಅಂಡ್ ನಾಟ್. ಸೊ ಈ ಆರ್ನ ಸಿಂಪಲಾಗಿ ಬರಿಬೇಕಂದ್ರೆ ಸಿಂಗಲ್ ಇದರಲ್ಲಿ, ಆ್ಯಂಡ್ ಅಂದರೆ ಆ್ಯಂಪರ್ಸಂಡ್, ನಾಟ್ ಅಂದರೆ ಈ ಥರ ಬರಿತೀವಿ. ಸೊ ನೋಡೋಣ ಒಂದು ಸಲ ನೋಡಿ ಗೈಸ್. ಆರ್ ಅಂದರೆ ಸೊ ಅಂಡ್ ಅಂದರೆ ಏನಿಲ್ಲಿ, ಇಟ್ ರಿಟರ್ನ್ ಟ್ರೂ ಇಫ್ ಬೋತ್ ಆಪರೆಂಟ್ಸ್ ಆರ್ ಟ್ರೂ, ಅದರ್ವೈಸ್ ಇಟ್ ರಿಟರ್ನ್ ಫಾಲ್ಸ್. ಅಂದರೆ ಈಗ ನೋಡಿ ಈಗ ಪ್ರಿಂಟ್ ಟ್ರೂ ಆ್ಯಂಡ್ ಟ್ರೂ ಅಂದರೆ ಇವೆರಡು ಟ್ರೂ ತಾನೆ, ಅದಕ್ಕೆ ಇಟ್ ರಿಟರ್ನ್ ಟ್ರೂ ಅಂತ ಕೊಡುತ್ತೆ. ಸಪೋಸ್ ಈಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಸಪೋಸ್ ಈಗ N1 ಈಕ್ವಲ್ ಟು, ಸೊ ಫಸ್ಟು ನೇಮ್ ತಗೊಳ್ಳೋಣ, ವೆದರ್ ದ ನೇಮ್ಸ್ ಆರ್ ಈಕ್ವಲ್ ಆರ್ ನಾಟ್ ಅಂತ. ಫಸ್ಟು ಆ್ಯಂಡ್ ಆಪರೇಟರ್ ನೋಡೋಣ. ಹ್ಯಾಂಡ್ ಆಪರೇಟರ್ ಅಂದರೆ ಸೊ ಇಟ್ ರಿಟರ್ನ್ ಟ್ರೂ ಇಫ್ ಬೋತ್ ಆರ್ ಟ್ರೂ ದೆನ್ ಓನ್ಲಿ ಇಟ್ ರಿಟರ್ನ್ ಟ್ರೂ. ಅಂದರೆ ಈಗ ನೋಡಿ, ಸೊ ನೇಮ್ 1 ಈಕ್ವಲ್ ಟು, ಸೊ ಇದೇ ನಾವು ಇಲ್ಲಿರೋ ಎಕ್ಸಾಂಪಲೇ ತಗೊಳ್ಳೋಣ ನೋಡಿ. ಫಸ್ಟು ಆ್ಯಂಡ್ ಅಂದರೆ ಇಟ್ ರಿಟರ್ನ್ ಟ್ರೂ ಇಫ್ ಬೋತ್ ಆಪರೆಂಟ್ಸ್ ಆರ್ ಟ್ರೂ, ಅದರ್ವೈಸ್ ರಿಟರ್ನ್ ಫಾಲ್ಸ್. ಈಗ ನೋಡಿ ಇಲ್ಲಿ ಪ್ರಿಂಟ್ ಟ್ರೂ ಆ್ಯಂಡ್ ಟ್ರೂ ಅಂತ ಇದೆ, ಔಟ್ಪುಟ್ ಏನು ಬಂದಿದೆ, ಟ್ರೂ ಅಂತ ಬರ್ತಿದೆ. ಸೊ ಈಗ ನಾವು VS ಕೋಡಲ್ಲಿ ಚೆಕ್ ಮಾಡಿದರೆ, ಯಾಕಂದರೆ ಬೋತ್ ಆಪರೆಂಟ್ಸ್ ಆರ್ ಟ್ರೂ. ಈಗ ನೋಡಿ, ಈಗ ಪ್ರಿಂಟ್ ಟ್ರೂ ಆ್ಯಂಡ್ ಟ್ರೂ ಕೊಟ್ಟಿದ್ದೀನಿ, ಔಟ್ಪುಟ್ ಏನು ಬಂದಿದೆ ನೋಡಿ, ಟ್ರೂ ಬಂದಿದೆ. ಸಪೋಸ್ ಈಗ ಪ್ರಿಂಟ್ ಟ್ರೂ ಆ್ಯಂಡ್ ಫಾಲ್ಸ್ ನೋಡಿ, ಫಾಲ್ಸ್ ಬಂದಿದೆ. ಸೊ ಈಗ ನಾವು ಆ್ಯಂಡ್ ಆಪರೇಟರ್ ಯೂಸ್ ಮಾಡಿ ಯಾವ ಥರ ಬರಿಬೋದು ಅಂದರೆ ನೋಡಿ, ಈಗ N1 ಈಕ್ವಲ್ ಟು 10 ಆ್ಯಂಡ್ N2 ಈಕ್ವಲ್ ಟು 20 ಅಂತ ಇಟ್ಕೊಳ್ಳಿ. ನಾವು ಇವೆರಡು ಅಂದರೆ ಇವಾಗ ನಾನು ಇಲ್ಲಿ ಕಂಡೀಷನ್ ಬರೀತೀನಿ. ಇಫ್ ಆಪರೇಟರ್ ಬಗ್ಗೆ ಗೊತ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ, ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ತಗೊಳ್ತಿದ್ದೀನಿ. ಏನಕ್ಕೆ ಇಫ್ ಆ್ಯಂಡ್ ಆಪರೇಟರ್ಸು, ಲಾಜಿಕಲ್ ಆಪರೇಟರ್ಸು, ಕಂಪ್ಯಾರಿಸನ್ ಆಪರೇಟರ್ಸು ಇಂಪಾರ್ಟೆಂಟ್ ಅಂತ. ಇಫ್ N1 ಈಕ್ವಲ್ ಟು 10 ದೆನ್ ಆ್ಯಂಡ್ N2 ಈಕ್ವಲ್ ಟು 20. ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಪ್ರಿಂಟ್. ಸೊ ಫಸ್ಟು ಕೋಡ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ವರ್ಕ್ ಆಗ್ತಿದೆ ಅಂತ. ಸೊ ಪ್ರಿಂಟ್ ಎಸ್ ಬೋತ್ ಕಂಡೀಷನ್ಸ್ ಆರ್ ಕರೆಕ್ಟ್, ಸೊ ಆ್ಯಂಡ್ ಆಪರೇಟರ್
ವರ್ಕ್ ಪರ್ಫೆಕ್ಟ್. ನೆಕ್ಸ್ಟ್ ಇಲ್ಲಿ ಎಲ್ಸ್ ಕೊಟ್ರೀಗ. ಸೊ ಎಲ್ಸ್ ಕೊಟ್ರೀಗ ಪ್ರಿಂಟ್ ಎಲ್ಸ್ ಅಂದರೆ ಏನು ಹೇಳಿ, ಇಫ್ ಎಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಏನಕ್ಕೆ ಆ್ಯಂಡ್ ಆಪರೇಟರ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಬೋತ್ ಕಂಡೀಷನ್ ಶುಡ್ ಬಿ ಕರೆಕ್ಟ್. ನೋಡಿ ಇಲ್ಲಿ ಫಸ್ಟು ಯಾವ ಥರ ಎಕ್ಸಿಕ್ಯೂಷನ್ ವರ್ಕ್ ಆಗುತ್ತೆ ಅಂದರೆ n1 = 10, n2 = 20, n1 = 10. ಇದು ಕಂಪೇರ್ ಮಾಡ್ತಿದೆ, ಏನು ಕೇಳಿ, ಈಕ್ವಲ್ ಟು ಕಂಪ್ಯಾರಿಸನ್ ಆಪರೇಟರ್ ತಾನೆ. 10 = 10 ಎಸ್ ಅಂದರೆ ನೆಕ್ಸ್ಟ್ ಆ್ಯಂಡ್ ಆಪರೇಟರ್. ನೆಕ್ಸ್ಟ್ n2 = 20 ಎಸ್, ಯಾಕಂದರೆ 20 = 20 ಅಂದರೆ ಬೋತ್ ಕಂಡೀಷನ್ ಟ್ರೂ ಆಗಿದ್ದಾವೆ. ಅದಕ್ಕೆ ಇಲ್ಲಿ ಇದು ಬೋತ್ ಕಂಡೀಷನ್ಸ್ ಆರ್ ಟ್ರೂ, ದಟ್ಸ್ ವೈ ಇದು ಕಂಡೀಷನ್ ಟ್ರೂ ಆಗಿದೆ, ಒಳಗಡೆ ಹೋಗ್ತಿದೆ. ಯಾವಾಗ ಇಫಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ತಲೆ ಕೆಡಿಸ್ಕೊಬೇಡಿ. ಬಟ್ ಇಲ್ಲಿ ನೋಡಿ n1 = 10 ಅಂದರೆ 10 = 10, ಅದಕ್ಕೆ ಇದು ಕಂಡೀಷನ್ ಕರೆಕ್ಟ್ ಆಯ್ತು ಈ ಒಂದು ಪಾರ್ಟು. ನೆಕ್ಸ್ಟ್ n2 = 20 ಎಸ್, ಯಾಕಂದರೆ 20 = 20, ಅದಕ್ಕೆ ಎರಡು ಕಂಡೀಷನ್ ಕರೆಕ್ಟ್ ಆಗಿದೆ, ಇದು ಬರ್ತಿದೆ. ಸಪೋಸ್ ಈಗ ನಾನು ಇಲ್ಲಿ 40 ಕೊಡ್ತೀನಿ, ಇವಾಗ ಯಾವ್ದು ಬರುತ್ತೆ ಅಂದರೆ ನೋಡಿ ಬೋತ್ ಕಂಡೀಷನ್ ಶುಡ್ ಬಿ ಕರೆಕ್ಟ್ ಅಂದರೆ ನೋಡಿ ಇಲ್ಲಿ n1 = 10, 10 = 10 ಆ್ಯಂಡ್ n2 = 20, ನೋ 40 = 20 ಅಂದರೆ ಇದರಲ್ಲಿ ಈ ಕಂಡೀಷನ್ ಕರೆಕ್ಟ್ ಆಗಿದೆ, ಬಟ್ ಈ ಕಂಡೀಷನ್ ಕರೆಕ್ಟ್ ಆಗಿಲ್ಲ, ಅದಕ್ಕೆ ಇದು ಎಕ್ಸಿಕ್ಯೂಟ್ ಆಗಲ್ಲ. ಯಾಕೆ ಹೇಳಿ, ಆ್ಯಂಡ್ ಆಪರೇಷನ್ ಅಂದರೆ ಎರಡು ಕಂಡೀಷನ್ನು ಕರೆಕ್ಟ್ ಆಗಿರಬೇಕು, ಗೊತ್ತಾಯ್ತಾ. ಬೋತ್ ಕಂಡೀಷನ್ ಶುಡ್ ಬಿ ಕರೆಕ್ಟು. ಇವಾಗ ನಾನು ಏನಾದರೂ ಇಲ್ಲಿ ಈಕ್ವಲ್ ಟು ಜಾಗದಲ್ಲಿ ನಾಟ್ ಈಕ್ವಲ್ ಟು ಹಾಕಿದರೆ ಈಗ ನೋಡಿ ಫಸ್ಟು 10 = 10 ಎಸ್, ಕಂಡೀಷನ್ ಕರೆಕ್ಟ್ ಇದೆ. ನೆಕ್ಸ್ಟು 40 = 20 ಎಸ್, ಕಂಡೀಷನ್ ಕರೆಕ್ಟ್ ತಾನೆ. 40 = 20 ಅಂದರೆ ಎರಡು ಕಂಡೀಷನ್ನು ಕರೆಕ್ಟ್ ಆಗಿದೆ, ಅದಕ್ಕೆ ಇದು ಪ್ರಿಂಟ್ ಮಾಡ್ತಿದೆ. ಇವಾಗ ಆರ್ ಆಪರೇಟರ್ ಯೂಸ್ ಮಾಡೋಣ. ಇಲ್ಲಿ ಆರ್ ಆಪರೇಟರ್ ಅಂದರೆ ಏನು ಹೇಳಿ. ಸೊ ಇದನ್ನು ನೀವು ಟ್ರೈ ಮಾಡಿ ಗೈಸ್, ಫಸ್ಟ್ ಇವು ಎರಡು ತಿಂಕ್ ಮಾಡಿ, ಮತ್ತು ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ಥರ ನೀವು ಟ್ರೈ ಮಾಡಿ. ಆರ್ ಆಪರೇಟರ್ ಅಂದರೆ ಇಟ್ ರಿಟರ್ನ್ ಟ್ರೂ ಇಫ್ ಅಟ್ಲೀಸ್ಟ್ ಒನ್ ಆಪರೆಂಟ್ ಈಸ್ ಟ್ರೂ, ಅದರ್ವೈಸ್ ರಿಟರ್ನ್ ಫಾಲ್ಸ್. ನೋಡಿ ಗೈಸ್, ಸೊ ಇಲ್ಲಿ ನಾವು 20ನೇ ಕೊಡೋಣ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ ಆರ್ ಆಪರೇಟರು 10 = 10 ಎಸ್, ಕಂಡೀಷನ್ ಟ್ರೂ. 20 = 20 ನೋ, ಫಾಲ್ಸು. ಈಗ ಇಲ್ಲಿ ಕಂಡೀಷನ್ ಟ್ರೂ ಇದೆ, ಇಲ್ಲಿ ಕಂಡೀಷನ್ ಫಾಲ್ಸ್ ಇದೆ, ಬಟ್ ಇದು ಔಟ್ಪುಟ್ ಏನು ಮಾಡುತ್ತೆ ಅಂದರೆ ಸೊ ಒಂದ್ಸಲ ಬರ್ದ್ಬಿಡ್ತೀನಿ ಗೈಸ್. ಸೊ ಫಾಲ್ಸ್. ಇವಾಗ ಆ್ಯಂಡ್ ಆಪರೇಟರ್ ಅಂದರೆ ಬೋತ್ ಕಂಡೀಷನ್ಸ್ ಆರ್ ಟ್ರೂ. ಆರ್ ಅಂದರೆ ಎನಿ ಒನ್ ಕಂಡೀಷನ್ ಟ್ರೂ ಇರಬೇಕಷ್ಟೇ. ಎರಡು ಕಂಡೀಷನ್ ಇದ್ದರೆ ಓಕೆ, ಅಟ್ಲೀಸ್ಟ್ ಎನಿ ಒನ್ ಕಂಡೀಷನ್ ಟ್ರೂ ಇದ್ದರೆ ಆರ್ ಆಪರೇಟರ್ ವರ್ಕ್ ಆಗುತ್ತೆ. ಇವಾಗ ನಾವು n1 = 10, ಸೊ ಇಲ್ಲೇ ಎಕ್ಸಾಂಪಲ್ ತಗೊಂಡಿದ್ದೀನಲ್ಲ, ಇವಾಗ ನಾವು ಆರ್ ಹಾಕಿದ್ದೀನಿ, ಇದರಲ್ಲಿ ಈ ಕಂಡೀಷನ್ ಟ್ರೂ ಇದೆ, ಈ ಕಂಡೀಷನ್ ಫಾಲ್ಸ್ ಇದೆ. ಸೊ ಈಗ ಎಕ್ಸಿಕ್ಯೂಟ್ ಮಾಡಿದರೆ ನೋಡಿ ವರ್ಕ್ ಆಗ್ತಿದೆ. ಅದೇ ಇಲ್ಲಿ ಹ್ಯಾಂಡ್ ಹಾಕಿದರೆ ವರ್ಕ್ ಆಗಲ್ಲ, ಯಾಕೇಳಿ ಈ ಕಂಡೀಷನ್ ಟ್ರೂ ಇದೆ, ಈ ಕಂಡೀಷನ್ ಫಾಲ್ಸ್ ಇದೆ. ನೋಡಿ ಎಲ್ಸ್ ಪಾರ್ಟಿಗೆ ಹೋಗಿ ಬೋತ್ ಕಂಡೀಷನ್ ಶುಡ್ ಬಿ ಕರೆಕ್ಟ್ ಅಂತ ಇದೆ. ಇವಾಗ ಆರ್ ಹಾಕಿದರೆ ಇದು ವರ್ಕ್ ಆಗುತ್ತೆ, ಯಾಕೇಳಿ 10 = 10, 20 = 20 ವರ್ಕ್ ಆಗ್ತಿದೆ ಅಷ್ಟೇ ಗೈಸ್. ಸೊ ಈಗ ಆ್ಯಂಡು ಆರು ತಿಳ್ಕೊಂಡ್ವಿ, ಈಗ ನಾಟ್ ಆಪರೇಟರ್ ತಿಳ್ಕೊಳ್ಳೋಣ. ನಾಟ್ ಅಂದರೆ ರಿವರ್ಸ್ ಗೈಸ್, ಅಂದರೆ ಈಗ ನಾಟ್ ಅಂದರೆ ರಿವರ್ಸ್. ಅಂದರೆ ಈಗ ಟ್ರೂ ಇರೋದು ನಾಟ್ ಆಪರೇಟರ್ ಯೂಸ್ ಮಾಡಿದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇರೋದು ನಾಟ್ ಆಪರೇಟರ್ ಯೂಸ್ ಮಾಡಿದರೆ ಟ್ರೂ ಆಗುತ್ತೆ. ಸಪೋಸ್ ಎಕ್ಸಾಂಪಲ್ ಈಗ ತಿಳ್ಕೊಳ್ಳೋಣ ನೋಡಿ ಇಲ್ಲಿ. ಸೊ ಈಗ ಫಸ್ಟು t = ಟ್ರೂ ಅಂತ ತಗೊಳ್ತೀನಿ. ಈಗೇನಾದರೂ ಪ್ರಿಂಟ್ ನಾಟ್ ಟಿ ಅಂತ ಕೊಟ್ಟರೆ ಅಂದರೆ ನಾಟ್ ಟ್ರೂ ಇರೋದಿಗೆ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ನೋಡಿ ಈಗ ಎಫ್ ಅಂತ ಕೊಡ್ತೀನಿ, ಈಗ ಇಲ್ಲಿ ಫಾಲ್ಸ್ ಇದೆ. ಈ ಪ್ರಿಂಟ್ ನಾಟ್ ಆಫ್ ಎಫ್ ಅಂತ ಕೊಟ್ಟರೆ ನೋಡಿ ಟ್ರೂ ಆಗುತ್ತೆ, ಅಂದರೆ ಫಾಲ್ಸ್ ಇತ್ತು ಅದು ಟ್ರೂ ಆಯಿತು, ಟ್ರೂ ಇರೋದು ಫಾಲ್ಸ್ ಆಗುತ್ತೆ. ಸೊ ನಿಮಗೆ ಈಗ ಗೊತ್ತಾಗಿದೆ ಅನಿಸುತ್ತೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು, ಲಾಜಿಕಲ್ ಆಪರೇಟರ್ಸ್ ಅಂತ ಏನು. ಸೊ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಿದೆಯಲ್ಲ, ಈಕ್ವಲ್ ಟು ಅಂದರೆ ಏನು ವರ್ಕ್ ಮಾಡುತ್ತೆ, ಹ್ಯಾಂಡ್ ಅಂದರೆ ಏನು ವರ್ಕ್ ಮಾಡುತ್ತೆ ಅಂತ. ಹ್ಯಾಂಡ್ ಅಂದರೆ ಬೋತ್ ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡುತ್ತೆ. ಆರ್ ಅಂದರೆ ಎನಿ ಒನ್ ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಎಕ್ಸಿಕ್ಯೂಟ್ ಮಾಡುತ್ತೆ. ನಾಟ್ ಅಂದರೆ ಏನು ಹೇಳಿ, ಟ್ರೂ ಇರೋದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇರೋದು ಟ್ರೂ ಆಗುತ್ತೆ. ಇಷ್ಟು ಗೊತ್ತಿರೋ ಸಾಕು ಗೈಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಫ್ ಎಲ್ಸ್ ಎಲಿಫ್ ಡೀಪಲ್ಲಿ ಹೋಗೋಣ. ಸೊ ಆಗ
ಪ್ರತಿಯೊಂದು ಹೇಳ್ಕೊಡ್ತೀನಿ. ಕಂಪ್ಯಾರಿಸನ್ ಆಪರೇಟರ್ಸ್ ಯಾವ ಥರ ವರ್ಕ್ ಆಗುತ್ತೆ, ಲಾಜಿಕಲ್ ಆಪರೇಟರ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಫುಲ್ಲು ಡೀಪಲ್ಲಿ ಹೇಳ್ಕೊಡ್ತೀನಿ ಗೈಸ್. ಇದು ಜಸ್ಟ್ ಏನು ಇಂಟ್ರೊಡಕ್ಷನ್, ಬಿಕಾಸ್ ಅಲ್ಲಿಗೆ ಹೋದಾಗ ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಅಂದರೆ ಏನಕ್ಕೆ ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ. ಮತ್ತೆ ಇನ್ನೊಂದು ಏನಂದರೆ ಗೈಸ್, ಸೊ ನೀವು ಹೋಗಿದೆಲ್ಲ ಎಕ್ಸಾಂಪಲ್ ಟ್ರೈ ಮಾಡಿ, ಅವಾಗ ಮಾತ್ರನೇ ನಿಮಗೆ ಗೊತ್ತಾಗೋದು. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಏನಕ್ಕೆ ಓದ್ತಿದ್ದೀನಿ ಅಂದರೆ, ಅಲ್ಲಿ ನಾನು ಎಕ್ಸಾಂಪಲ್ ಯೂಸ್ ಮಾಡೋದಕ್ಕಿಂತ ಅವರೇ ತುಂಬ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ಇವಾಗ ನಾವು ಲಿಸ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಲಿಸ್ಟ್ ಇನ್ ಪೈಥಾನ್ ಅಂತ ಕೊಟ್ಟರೆ ಅಲ್ಲಿ ಅವರ ನಿಮಿಷ ಹಾಂ ಅವರೇ ಆಲ್ರೆಡಿ ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಗೈಸ್. ಅದಕ್ಕೆ ನೀವು ಆ ಎಕ್ಸಾಂಪಲ್ ಜಸ್ಟ್ ನಿಮ್ಗೆ ಗೊತ್ತಾಗಿಲ್ಲ ಬಿಗಿನರ್ಸ್ ಅಂದರೆ, ಆ ಎಕ್ಸಾಂಪಲ್ನೇ ಸೇಮ್ ಕಾಪಿ ಮಾಡಿ ಟೈಪ್ ಮಾಡಿ ಒಂದ್ಸಲ. ಟೈಪ್ ಮಾಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ನಾನು ಡಾಕ್ಯುಮೆಂಟ್ಸ್ ಓದ್ತಿದ್ದೀನಿ ಮತ್ತು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ. ನೆಕ್ಸ್ಟ್ ವಿಡಿಯೋ ನಾವು ಇಫು ಎಲ್ಸು ಎಲಿಫು ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಗೈಸ್.